ಪಾರದರ್ಶಕ ಆಡಳಿತವನ್ನ ನೀಡ್ತೀವಿ ಅಂತ ರಾಜಕಾರಣಕ್ಕೆ ಬಂದವರು ಅನ್ಫಾರ್ಚುನೇಟ್ ಅಂತಂದ್ರೆ ಭ್ರಷ್ಟಾಚಾರದ ಸುಳಿಯಲ್ಲಿ ಇವರೇ ಸಿಕ್ಕಾಕೊಂಡು ಒದ್ದಾಡಿ ಈಗ ಅದೇ ಭ್ರಷ್ಟಾಚಾರದ ಆರೋಪದ ಅಡಿಯಲ್ಲಿ ಸೋಲಬೇಕಾದಂತಹ ಪರಿಸ್ಥಿತಿ ಕೇಜ್ರಿವಾಲ್ಗೆ ನಿರ್ಮಾಣ ಆಯಿತು. ಈಗ ಇದಾದ ನಂತರ ಇನ್ನೂ ದೊಡ್ಡ ದೊಡ್ಡ ಬೆಳವಣಿಗೆಗಳಾಗ್ಲಿಕ್ಕಿದೆ ದೆಹಲಿ ರಾಜಕಾರಣದಲ್ಲಿ. ಬದಲಾವಣೆಯ ಬಿರುಗಾಳಿಯಲ್ಲ, ಕ್ರಾಂತಿ ಆಗ್ಲಿಕ್ಕಿದೆ ದೆಹಲಿಯಲ್ಲಿ. ಅನೇಕ ರೀತಿಯ ದೊಡ್ಡ ದೊಡ್ಡ ಬದಲಾವಣೆಗಳು ಆಗೋದಕ್ಕೆ ದೆಹಲಿ ಈಗ ಸಾಕ್ಷಿ ಆಗುತ್ತೆ ಅನ್ನೋದರಲ್ಲಿ ಯಾವುದೇ ರೀತಿಯ ಸಂದೇಹ ಇಲ್ಲ. ಕೇಜ್ರಿವಾಲ್ ಸೋತ್ರು, ಅತೀಶಿ, ಸಿಸೋಡಿಯಾ, ಸತ್ಯೇಂದ್ರ ಜೈನ್, ಸಂದೀಪ್ ದೀಕ್ಷಿತ್ ಇತ್ಯಾದಿ ಇತ್ಯಾದಿ ನಾಯಕರುಗಳನ್ನ ದೆಹಲಿಯ ಜನತಾ ಜನಾರ್ದನ ಮನೆ ಕಳಿಸ್ತಾ ಇದ್ದಾರೆ. ಕ್ಲೀನ್ ಸ್ವೀಪ್ ಮಾಡ್ತಾ ಇರೋದು ಬಿಜೆಪಿ. ಪರ್ವೇಶ್ ಅಮಿತ್ ಶಾ ಅವರನ್ನ ಭೇಟಿ ಆಗ್ಲಿಕ್ಕಿದ್ದಾರೆ. ಚುನಾವಣೆಯಲ್ಲಿ ಕೇಜ್ರಿವಾಲ್ ಅವರನ್ನ ಸೋಲಿಸಿದ್ದು ಇದೆ ಪರ್ವೇಶ್. ಸೊ ಕೆಲವು ಹೊತ್ತಿನಲ್ಲಿ ಅಮಿತ್ ಶಾ ಅವರನ್ನ ಪರ್ವೇಶ್ ಭೇಟಿ ಆಗ್ಲಿಕ್ಕಿದ್ದಾರೆ. ಅಭೂತಪೂರ್ವ ಗೆಲುವನ್ನ ಸಾಧಿಸಿದಂತಹ ಬಿಜೆಪಿ ಕೇಜ್ರಿವಾಲ್ ವಿರುದ್ಧ ಗೆದ್ದಂತಹ ಪರ್ವೇಶ್ ಕೆಲ ಹೊತ್ತಿನಲ್ಲಿಯೇ ಅಮಿತ್ ಶಾ ಅವರನ್ನ ಭೇಟಿ ಆಗ್ಲಿಕ್ಕಿದ್ದಾರೆ. ಕೇಂದ್ರ ಗೃಹ ಮಂತ್ರಿ ಬಿಜೆಪಿಯ ವರಿಷ್ಠ ನಾಯಕ ಅಮಿತ್ ಶಾ ಅವರನ್ನ ಕೆಲ ಹೊತ್ತಲ್ಲೇ ಪರ್ವೇಶ್ ವರ್ಮಾ ಅವರು ಭೇಟಿಯನ್ನ ಮಾಡಲಿಕ್ಕಿದ್ದಾರೆ. ಪರ್ವೇಶ್ ಈಗಾಗಲೇ ಮುಖ್ಯಮಂತ್ರಿ ಆಗುವ ಕ್ಯಾಂಡಿಡೇಟ್ ಅಂತಾನೂ ಕೂಡ ಬಿಂಬಿತ ಆಗಿದ್ದಿದೆ ಅಲ್ಲಿ. ಸೊ ಅಲ್ಲಿ ಯಾವ ರೀತಿ ಬೆಳವಣಿಗೆ ಆಗುತ್ತೆ ಅನ್ನೋದನ್ನ ನಾವು ಕಾದು ನೋಡ್ಬೇಕಾಗತ್ತೆ. ಅಮಿತ್ ಶಾ ಅವರನ್ನ ಕೆಲವೇ ಕ್ಷಣಗಳಲ್ಲಿ ಪರ್ವೇಶ್ ವರ್ಮಾ ಅವರು ಭೇಟಿ ಆಗ್ಲಿಕ್ಕಿದ್ದಾರೆ. ಸೊ ಈಗಾಗಲೇ ಅಧಿಕೃತವಾಗಿ ಅನೌನ್ಸ್ ಮಾಡದೇ ಇದ್ರೂ ಕೂಡ ಇವರನ್ನ ಬಿಂಬಿಸಿದ್ದು ಅದೇ ರೀತಿ, ಸಿಎಂ ಕ್ಯಾಂಡಿಡೇಟ್ ಅನ್ನೋ ರೀತಿಯಲ್ಲಿ, ಭಾವಿ ಮುಖ್ಯಮಂತ್ರಿ ಅನ್ನೋ ರೀತಿಯಲ್ಲಿ. ಸೊ ಪರ್ವೇಶ್ ಈಗ ಗೆದ್ದಿದ್ದಾರೆ. ಕೇಜ್ರಿವಾಲ್ ಅವರಿಗೆ ಸೋಲಿನ ರುಚಿಯನ್ನ ತೋರಿಸಿದ್ದಾರೆ. 1200 ಮತಗಳ ಅಂತರದಲ್ಲಿ ಗೆದ್ದು ಬಿಗಿದ್ದಾರೆ. ಸೊ ಅಮಿತ್ ಶಾ ಅವರನ್ನ ಭೇಟಿ ಆಗೋದಕ್ಕೆ ಎಲ್ಲಾ ರೀತಿಯ ತಯಾರಿಗಳಾಗ್ತಾ ಇದೆ. ಇವನ್ನ ಸಂಜೆ ಸಂಭ್ರಮಾಚರಣೆ ಇರುತ್ತೆ. ಸಂಜೆ 7 ಗಂಟೆಗೆ ಪ್ರಧಾನಿ ಮೋದಿ ಅವರು ಕೂಡ ಈ ಸಂಭ್ರಮಾಚರಣೆಯಲ್ಲಿ ಭಾಗಿಯಾಗಲಿಕ್ಕಿದ್ದಾರೆ. ಸಹಜವಾಗಿ ಜೆ.ಪಿ. ನಡ್ಡಾ ಅವರು ಇರ್ತಾರೆ, ಅಮಿತ್ ಶಾ ಅವರು ಇರ್ತಾರೆ, ಮೋದಿ ಅವರು ಇರ್ತಾರೆ, ರಾಜನಾಥ್ ಸಿಂಗ್ ಇತ್ಯಾದಿ ವರಿಷ್ಠ ನಾಯಕರುಗಳು ಈ ಸಂಭ್ರಮಾಚರಣೆಯಲ್ಲಿ ಸಂಜೆ 7 ಗಂಟೆಗೆ ಭಾಗಿಯಾಗಲಿಕ್ಕಿದ್ದಾರೆ. ಇನ್ನು ಬಿಜೆಪಿ ಅಭ್ಯರ್ಥಿ ಕೇಜ್ರಿವಾಲ್ ಅವರನ್ನ ಸೋಲಿಸಿದಂತಹ ಪರ್ವೇಶ್ ವರ್ಮಾ ಅವರು ಕೆಲ ಹೊತ್ತಿನಲ್ಲಿ ಅಮಿತ್ ಶಾ ಅವರನ್ನ ಭೇಟಿ ಆಗ್ಲಿಕ್ಕಿದ್ದಾರೆ. ನೋಡಿ ಸಂಭ್ರಮ ಯಾವ ರೀತಿ ಮನೆ ಮಾಡಿದೆ. ಬಿಜೆಪಿಯ ಕಾರ್ಯಕರ್ತರು, ಬೆಂಬಲಿಗರು ಕೈಯಲ್ಲಿ ಬಿಜೆಪಿಯ ಬಾವುಟವನ್ನ ಹಿಡಿದು ಕುಣಿದು ಕುಪ್ಪಳಿಸ್ತಾ ಇರುವಂತಹ ದೃಶ್ಯಗಳನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ದೆಹಲಿಯ ಗಲ್ಲಿ ಗಲ್ಲಿಯಲ್ಲಿ ಈಗ ಬಿಜೆಪಿಯ ಬಾವುಟಗಳು ರಾರಾಜಿಸ್ತಾ ಇದೆ. ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ನನ್ನ ಕೊಲೀಗ ಶ್ರೀಲಕ್ಷ್ಮಿ. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶ್ರೀಲಕ್ಷ್ಮಿ, ಗಮನಿಸ್ತಾ ಇದ್ವಿ ವಿಶ್ವಾಸ ಅಥವಾ ಅತಿಯಾದ ವಿಶ್ವಾಸದ ಸಂಘರ್ಷ ಆದಾಗ ಈ ರೀತಿಯ ಫಲಿತಾಂಶಗಳು ನಮ್ಮ ಎದುರುಗಡೆ ನೋಡಕ್ ಸಿಗುತ್ತೆ ಅಂತ. ಕಮಿಟ್ಮೆಂಟ್ ಇರಲಿಲ್ಲ ಅಂತಂದ್ರೆ, ನಂಬಿಕೆಯಲ್ಲಿ ಘಾಸಿ ಆದಂತಹ ಸಂದರ್ಭದಲ್ಲಿ ಇಂಥ ಅಚ್ಚರಿಯ ಫಲಿತಾಂಶಗಳು ಬರುತ್ತೆ ಅನ್ನೋದಕ್ಕೆ ದೆಹಲಿಯ ಮತದಾರ ಇವತ್ತು ಸಾಕ್ಷಿಯಾಗಿರೋದು. ಕೇಜ್ರಿವಾಲ್ ಅವರ ಸೋಲು ಆಮ್ ಆದ್ಮಿ ಪಕ್ಷದ ಹೀನಾಯ ಸೋಲನ್ನ ಯಾವ ರೀತಿ ವಿಶ್ಲೇಷಣೆ ಮಾಡ್ತೀರಿ ನೀವು? ಇದು ಭಾರತದ ರಾಜಕಾರಣದಲ್ಲಿ ಒಂದು ಬಹು ಪ್ರಮುಖವಾದ ಮೈಲಿಗಲ್ಲು. ಕಳೆದ 1.5 ದಶಕಗಳ ರಾಜಕಾರಣ ಏನಿದೆ, 2013ರಿಂದ ಆರಂಭ ಆಗಿರ್ತಕ್ಕಂಥ ಆಮ್ ಆದ್ಮಿ ಪಾರ್ಟಿಯ ಅಥವಾ ವೈಯಕ್ತಿಕವಾಗಿ ಕೇಜ್ರಿವಾಲ್ರ ರಾಜಕಾರಣ ಏನಿದೆ, ಅದಕ್ಕೇನೆ ಒಂದು ಬಹುದೊಡ್ಡ ಮೈಲಿಗಲ್ಲು ಸೋಲು ಅಂತ ಹೇಳಬೇಕಾಗತ್ತೆ.
ನೀವ್ ಹೇಳಿದ್ರಿ ಅತಿಯಾದ ಆತ್ಮವಿಶ್ವಾಸ ಅಂತ. ಅಷ್ಟೇ ಅಲ್ಲ, ಈಗಾಗ್ಲೇ ಸ್ವಾತಿ ಮಲಿವಾಲ್ ಟ್ವೀಟ್ ಮಾಡಿದ್ದಾರೆ, ಅಹಂಕಾರ ರಾವಣನನ್ನು ಬಿಡ್ಲಿಲ್ಲ ಅಂತ. ಹಾಗೆ ಎಲ್ಲೋ ಒಂದ್ ಕಡೆ ಅತಿಯಾದ ಆತ್ಮವಿಶ್ವಾಸ ಅಷ್ಟೇ ಅಲ್ಲ, ಅಹಂಕಾರವೂ ಕೂಡ ಕೇಜ್ರಿವಾಲ್ಗೆ ಬಹಳ ದೊಡ್ಡ ಪೆಟ್ಟು ಕೊಡ್ತಾ ಅನ್ನುವಂಥದ್ದು. ತನ್ನದೇ ಪಕ್ಷದ ನಾಯಕರುಗಳ ವಿಶ್ವಾಸವನ್ನ ಹಿಡಿದಿಡುವಲ್ಲಿ ಕೂಡ, ದೆಹಲಿ ಜನಗಳಿರ್ಲಿ, ತನ್ನದೇ ಪಕ್ಷದ ನಾಯಕರುಗಳ ವಿಶ್ವಾಸವನ್ನ ಹಿಡಿದಿಡುವಲ್ಲಿ ಕೂಡ ಅರವಿಂದ್ ಕೇಜ್ರಿವಾಲ್ ಎಲ್ಲೋ ಒಂದ್ ಕಡೆ ವಿಫಲರಾಗ್ತಾರೆ. ಹಾಗಾಗಿ 1200 ಮತಗಳ ಅಂತರದಿಂದ ಮಣ್ಣು ಮುಕ್ಕಬೇಕಾಗತ್ತೆ. ನೋಡಿ, ಅರವಿಂದ್ ಕೇಜ್ರಿವಾಲ್ ಅನ್ನು ಕೂಡ ಜನ ಸೋಲಿಸಿ ಹಾಕ್ತಾರೆ. ವೆನ್ ಇಟ್ ಕಮ್ಸ್ ಟು ನೀವು ಯಾರು ಜನರಿಗೆ ವಚನ ಕೊಟ್ಟಿರ್ತೀರಿ, ಆ ವಚನವನ್ನ ಉಳಿಸ್ಕೊಳ್ಳಕ್ಕೆ ನಿಮ್ಗೆ ಆಗಲ್ಲ ಅಂತ ಆದ್ರೆ ಜನ ಕೇರ್ ಒಂದೇ ನಿಮಿಷ, ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ, ಗಮನಿಸೋಣ. ಅಹಂಕಾರ ರಾವಣನನ್ನು ಕೂಡ ಬಿಡಲಿಲ್ಲ. ಇನ್ನು ನೀವೆಲ್ಲ ಯಾವ ಲೆಕ್ಕ? ಅಹಂಕಾರದಲ್ಲಿ ಮೆರೆದಾಡ್ಬೇಡಿ, ನಿಮ್ಮ ಟೈಮು ಬಂದಿದೆ, ಬಹಳ ದಿನ ಉಳಿಯಲ್ಲ ಅನ್ನೋ ಲೆಕ್ಕದಲ್ಲಿ ಸ್ವಾತಿ ಮಲಿವಾಲ್ ಟ್ವೀಟ್ ಮಾಡಿದ್ದಾರೆ. ಈ ಅಹಂಕಾರ ಅನ್ನುವಂಥದ್ದು, ದುರಹಂಕಾರದ ಪರಮಾವಧಿ ಅನ್ನುವಂಥದ್ದು ಯಾರನ್ನೂ ಬಿಟ್ಟಿಲ್ಲ ಅನ್ನೋದಕ್ಕೆ ಈ ಫಲಿತಾಂಶ ಕಾರಣ ಆಗ್ತಾ ಇದೆ ಅಂತ ಹೇಳಿ ಸ್ವಾತಿ ಅವರು ಟ್ವೀಟ್ ಮಾಡಿದ್ದಾರೆ. ರಾವಣನನ್ನು ಬಿಟ್ಟಿಲ್ರಿ ಅಹಂಕಾರ, ನೀವ್ ಯಾವ ಲೆಕ್ಕ, ನೀವ್ ಯಾವ ಗಿಡದ ಸೊಪ್ಪು? ಈ ರೀತಿ ದಾಟಿಯಲ್ಲಿ ಅವರು ಮಾತಾಡಿದ್ದಾರೆ. ನೋಡಿ, ಈಗಾಗಲೇ ಈ ವಿಚಾರಗಳ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಶ್ರೀಲಕ್ಷ್ಮಿ, ಒಂದು ಮಾತಿದೆ, ಉರಿದಿದ್ದು ಊರಲ್ಲಿ ಉಳಿಲಿಲ್ಲ, ಮೆರೆದಿದ್ದು ಬಹಳ ದಿನ ಬರಲಿಲ್ಲ ಅಂತ ಹೇಳಿ. ಆ ರೀತಿಯ ಪರಿಸ್ಥಿತಿ ಈಗ ದೆಹಲಿಯಲ್ಲಿ ನಿರ್ಮಾಣ ಆಯ್ತಾ ಆಮ್ ಆದ್ಮಿ ಪಾರ್ಟಿ ಅವರಿಗೆ. ಅಹಂಕಾರ, ದುರಹಂಕಾರದ ಪರಮಾವಧಿ, ಇದು ಸರಿಯಾಗಿ ಅವರಿಗೆ ಪಾಠ ಕಲಿಸ್ತು ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ನೀವ್ ಹೇಳಿದ್ ಕರೆಕ್ಟ್ ಶ್ರೀಪಾದ್. ಯಾಕಂತಂದ್ರೆ ಎಚ್ಚರ ಅನ್ನೋದು ಬಹಳ ಮುಖ್ಯ ರಾಜಕೀಯದಲ್ಲಿ. ಅದರಲ್ಲೂ ಅವರು ಹಿಡಿದಿದ್ದಂಥದ್ದು ದೆಹಲಿಯ ಗದ್ದುಗೆಯನ್ನ. ಹಾಗಾಗಿ ಬಹಳ ಎಚ್ಚರಿಕೆಯ ಹೆಜ್ಜೆಗಳನ್ನ ಇಡಬೇಕಾಗಿತ್ತು ಆಪ್. ಒಂದು ಹೊಸ ರಾಜಕೀಯ ಪರ್ವದ ನಾಂದಿಯನ್ನ ಹಾಡಿದ್ದು ಆಪ್. ಆದ್ರೆ ಇವತ್ತು ಆಪ್ ಏನಾಯ್ತು ಅಂತ ನೋಡಿದ್ರೆ, 2 ಅವಧಿಯ ಆಡಳಿತದ ನಂತರ ಇವತ್ತು ಆಪ್ ಏನಾಯ್ತು ಅಂತ ನೋಡಿದ್ರೆ, ಅರೆ ಇಷ್ಟು ಬೇಗ ಆಪ್ ಕೂಡ ಮತ್ತೊಂದು ರಾಜಕೀಯ ಪಕ್ಷದಂತೆ ಆಗಿ ಕಥೆಯೇ ಮುಗ್ದೋಯ್ತು ಅನ್ನೋ ಪರಿಸ್ಥಿತಿಗೆ ಬಂತ ಅನ್ನೋಂತ ಪ್ರಶ್ನೆ ಹೇಳುತ್ತೆ. ಪರ್ವೇಶ್ ಶರ್ಮಾ, ಯಾರು ಅರವಿಂದ್ ಕೇಜ್ರಿವಾಲ್ ವಿರುದ್ಧ ಬಿಜೆಪಿ ಅಭ್ಯರ್ಥಿಯಾಗಿ ನಿಂತಿದ್ರಲ್ಲ, 20,000 ಮತಗಳಿಂದ ಸೋಲಿಸ್ತೇನೆ, ಬರ್ದಿಟ್ಕೊಳ್ಳಿ ಅಂತ ಬಹಳ ಆತ್ಮವಿಶ್ವಾಸದಿಂದ ಹೇಳಿದ್ರು. ಆದ್ರೆ 1200 ಮತಗಳಾದ್ರೂ ಸರಿ, ಸೋಲೆ. ಒಂದೇ ಒಂದು ಓಟಿನಿಂದ ಸೋತ್ರು ಕೂಡ ಅದು ಸೋಲೆ ಆಗುತ್ತೆ. ರಾಜಕೀಯದಲ್ಲಿ ಸೋಲು ಗೆಲುವು ಮಾತ್ರ ಮುಖ್ಯವಾಗತ್ತೆ ಹೊರತು ನೀವು ಎಷ್ಟು ಪರ್ಸೆಂಟೇಜ್ ಓಟ್ ತಗೊಂಡ್ರಿ, ಎಷ್ಟು ಮತಗಳಿಂದ ಸೋತ್ರಿ ಅನ್ನೋದು ಮುಖ್ಯ ಆಗೋದಿಲ್ಲ. ಅಲ್ಟಿಮೇಟ್ಲಿ ಅರವಿಂದ್ ಕೇಜ್ರಿವಾಲ್ ಈಸ್ ಡಿಫೀಟೆಡ್ ಬೈ ಪರ್ವೇಶ್ ಶರ್ಮಾ. ಇಷ್ಟೇ ಮುಖ್ಯ ಆಗೋದು. ಹೆಂಗಂದ್ರೆ ಈ ಚೆಸ್ ಅಲ್ಲಿ ರಾಜನನ್ನೇ ತೆಗೆದ್ಬಿಟ್ಟ ಮೇಲೆ ಆಟನೇ ಮುಗಿದೋಗುತ್ತೆ. ಪೇದೆಗಳು, ಕಾಲಾಳುಗಳು ಎಷ್ಟೇ ಹೋರಾಟ ಮಾಡಿದ್ರು ಕೂಡ ರಾಜ ಹೋದ ಅಂದ್ರೆ ಆಟ ಮುಗೀತು. ಇದು ಒಂಥರ ರಾಜಕೀಯ ಚದುರಂಗದ ಆಟನೂ ಹಾಗೇನೆ. ಕೇಜ್ರಿವಾಲ್ ತಲೆ ಉರುಳಿತು ಅಥವಾ